ಜನಗಳೆಲ್ಲ ನಿಂತಿರ್ತಾರೆ ಲೆಫ್ಟ್ ಸೈಡ್. ಯಾರು ಯುವರಾಜ್ ಮನೆ ಗೊತ್ತಾಗುತ್ತೆ, ಜನ ಎಲ್ಲ ಓಡ್ಬೋದು. ಮೂತಾ ಅವ್ರಿಗೇನು ಮಾಡೋದು ಫ್ಯಾಮಿಲಿಗೆ ಈಗ ಮಾಡಿಕೊಂಡು ಕರಡಿ ಅಂತ ಇದಕ್ಕೆ ಬಂದಿದ್ದೀನಿ, ಫೋನ್ ಮಾಡ್ತೀನಿ. ಅಮ್ಮನ ಒಳಗೆ ಬಂದ್ಬಿಟ್ಟಿದ್ದೆ ನಮ್ಮ ದೀಪನ ನಾವು. ಮೊಬೈಲು ಹಿಂದೆ ಬನ್ನಿ ಸರ್ ಒಂಚೂರು. KGF ಸೈಡ್ ಕರ್ಕೊ ಹೋಗುವ. ನಾಲ್ಕು ಆನೆಗಳಿಗೆ ಎಲ್ಲ ತಾಲೀಮುಗಳನ್ನು ಕಂಪ್ಲೀಟ್ ಮಾಡಿ ಇವಾಗ 3ನೇ ಹಂತದ ತಾಲೀಮಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಲೈನ್ ತಾಲೀಮು, 2ನೇ ಹಂತದಲ್ಲಿ ಇದು ಭಾರ ಹೊರುವಂಥ ತಾಲೀಮು. ಈಗ 3ನೇ ಹಂತದ ಆನೆಗಳಿಗೆ ಏನು ಅಂತಂದರೆ ಭಾರ ಜೊತೆಗೆ ಮರದ ಅಂಬಾರಿಯನ್ನು, ಏನು ಅವತ್ತು ಅಂಬಾರಿ ಇರುತ್ತೆ, ನಾವು 7ನೇ ತಾರೀಕೇನು ಅಂಬಾರಿನ ಹೊರಿಸ್ತೀವಿ, ಸೇಮ್ ಇದಿರುವಂಥ ಅಂಬಾರಿ ಆನೆ ಇದು ಅಂಬಾರಿನ ಹೊರಿಸ್ಬಿಟ್ಟು ಇವತ್ತು ನಾವು ತಾಲೀಮನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಅಭಿಮನ್ಯಿಂದ ನಾವು ಪ್ರಾರಂಭ
ಪ್ರಾರಂಭ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತು 4 ಗಂಟೆಯಿಂದ ಬನ್ನಿ ಮಂಟಪವರೆಗೂ ಈ ತಾಲೀಮು ಇರುತ್ತೆ. ಇದು ಅಂತಿಮ ಹಂತದ ತಾಲೀಮು ಅಲ್ಲ ಸರ್, ಇದು ಮರ ಅಂಬಾರಿ. ಹೌದೌದು, ಇದು ಅಂತಿಮ ಹಂತದ ತಾಲೀಮು. ಮತ್ತು ಏನಂತಂದರೆ ಬೇರೆ ಬೇರೆ ಆನೆಗಳಿಗೆ, ಇದು ಒಂದೇ ಆನೆ ಅಲ್ಲ, ಸೊ ಒಂದು 5 ಆನೆಗಳಿಗೆ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿರುವಂಥ ಎಲ್ಲ ಆನೆಗಳಿಗೆ ಕೂಡ ಈ ತಾಲೀಮನ್ನು ಮಾಡಿಸ್ತೀವಿ. ಎಷ್ಟು ವೇಟೇಜ್ ಆಗ್ತದೆ? ಇದೊಂದು 200 kg ಇರುತ್ತೆ ನಮ್ಮ ಮರದ ಅಂಬಾರಿ. ಅದರ ಜೊತೆಗೆ ಒಂದು 300 ಟನ್ ನಾವು ಇವತ್ತು ಹಾಕ್ತೀವಿ. ಫುಲ್ಲು ಹೋಗಿ ಬರುತ್ತಾ? ಹೌದು, ಬನ್ನಿ ಮಂಟಪವರೆಗೂ ಇವತ್ತು ತಾಲೀಮ್ ಇರುತ್ತೆ, ಕಂಪ್ಲೀಟ್ ತಾಲೀಮ್ ಇವತ್ತು. ರೆಸ್ಪಾನ್ಸ್ ಖುಷಿ ತಂದಿದೆಯಾ ಸರ್? ಹೌದು, ಎಲ್ಲ ಹಳೆ ಆನೆಗಳೇ ಮತ್ತು ಹೊಸ ಆನೆಗಳು ಕೂಡ ಅವ್ರ ಜೊತೆ ಏನಂದರೆ ಒಪ್ಕೊಂಡಿದ್ದಾವೆ. ಎಲ್ಲನೂ ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾವೆ. ಎಲ್ಲ ತಾಲೀಮನ್ನು ಕೂಡ ಅಚ್ಚುಕಟ್ಟಾಗಿ ಮಾವುತ ಹೇಳಿರುವಂಥ ಎಲ್ಲ ಕಮಾಂಡ್ಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಿದ್ದಾವೆ. ಹೆಲ್ತ್ ಹೇಗಿದೆ ಸರ್ ಎಲ್ಲ ಆನೆಗಳು? ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕೂಡ ಫಿಟ್ ಆಗಿದ್ದಾವೆ. ಸೊ ಈಗ ಯಾವುದೇ ತೊಂದರೆ ಕೂಡ ಇಲ್ಲ. ಥ್ಯಾಂಕ್ ಯು. ನೋಡಿದ್ರೆ ಹತ್ರದಿಂದ ಟೈಮ್ ಕೇಳಕ್ಕೆ ಐತೆ ಯಾವ ಅವ್ರು ಹೇಳಿದ್ಮೇಲೆ ನಾವು ಅರೇಂಜ್ ಮಾಡೋಕ್ಕಾಗಲ್ಲ. ಹಿಂದಕ್ಕೆ ಬರ್ರಿ, ಬರ್ರಿ ಕಡೆ. ಗಾಡಿಯಲ್ಲಿ ಬರುತ್ತೆ. ಶ್ರೀಕಂಠ ಇದೆ. ಪ್ರಶಾಂತ ಆನೆ ಇದು ತುಂಬ ಇದೆ.